ನಾನು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ವೈದ್ಯಕೀಯ ಅಧೀಕ್ಷಕರು ಹಾಸನ್ ಟೀಚಿಂಗ್ ಹಾಸ್ಪಿಟ್ಲು ಇಮ್ಸ್ ಟೀಚಿಂಗ್ ಹಾಸ್ಪಿಟ್ಲು. ಅದೇ ಒಂದು ಪೇಷಂಟ್ ಗಜೇಂದ್ರ ಅಂತ ಅವ್ರ ಹೆಸರು, ಮಾರುತಿ ನಗರ ಬೇಲೂರವರು. ಅವರು 26ನೇ ತಾರೀಕು ಮೇ ಮಧ್ಯಾಹ್ನ 2:15 ನಮ್ಮ ಆಸ್ಪತ್ರೆಯಲ್ಲಿ ಚೆಸ್ಟ್ ಪೇನು ಮತ್ತು ಅಬ್ಡಮನ್ ಪೇನು, ಹೊಟ್ಟೆ ನೋವು ಮತ್ತು ಎದೆ ನೋವು ಅಂತ ಅಡ್ಮಿಟ್ ಆಗಿ ಅವರು ನಮ್ಮ ವೈಫು ಊಟದಲ್ಲಿ ಮಾತ್ರೆ ಸೇರಿಸ್ಬಿಟ್ಟು ಕೊಟ್ಟಿದ್ದಾರಂತ ಆ ಕಂಪ್ಲೇಂಟ್ ಮಾಡ್ಕೊಂಡು ಆ ತೊಂದರೆಯಿಂದ ಬಂದು ಅಡ್ಮಿಟ್ ಆಗಿದ್ರು. ನಮ್ಮಲ್ಲಿ ಆ ಸಸ್ಪಿಷಿಯಸ್ ಆಫ್ ಫುಡ್ ಪಾಯ್ಸನಿಂಗ್ ವಿತ್ ಟ್ಯಾಬ್ಲೆಟ್ಸ್ ಅಂತ ದಾಖಲಾತಿ ಮಾಡಿಕೊಂಡು ಅದೇ ಥರ ಅವರಿಗೆ ಸ್ಟಮಕ್ ವಾಶ್ ಕೊಟ್ಟು ಅದರ ರೆಗ್ಯುಲರ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವರು ಗುಣಮುಖವಾಗಿ ಅವರು ಎರಡು ದಿವಸ ಅಂದರೆ 28ನೇ ತಾರೀಕು ಬಿಡುಗಡೆ ಒಂದು ಮನೆಗೆ ಹೋಗಿರ್ತಾರೆ, ಚೆನ್ನಾಗಿ ಹೋಗಿರ್ತಾರೆ. ಸೊ ಅವ್ರು ಏನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಅವರು ಸ್ಟಿಪ್ಸ್ ಮೂಲಕ ಏನು ಗೊತ್ತಾಗಿದೆ ಅಂದರೆ ಆಮಿಟ್ರಿಪ್ಟಲಿನ್ ಮತ್ತು ಕೆಲವೊಂದು ಮೆಡಿಸಿನ್ಸ್ ಏನು ಅವ್ರು ತೋರಿಸಿದ್ದಾರೆ ಅವು ಸೈಕ್ಯಾಟ್ರಿಕ್ ಸಂಬಂಧಪಟ್ಟ ಮಾತ್ರೆಗಳು. ಈ ಕೆಲವೊಂದು ಸೈಕ್ಯಾಟ್ರಿಕ್ ಸಂಬಂಧಪಟ್ಟ ಮಾತ್ರೆಗಳು ಡೈಲಿ ದಿನಾಲಿ ತಗೋದ್ರಿಂದ ಏನಾಗುತ್ತೆ, ಅವರಿಗೆ ರೆಸ್ಪಿರೇಟರಿ ಸಿಸ್ಟಮ್ ಶ್ವಾಸಕೋಶದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ. ಪಾಯ್ಸನ್ ಅಂತಾಗ ಪರಿಣಾಮ ಬೀರ್ಬಿಟ್ಟು ಅವರು ಮಿದುಳಿನ ಮೇಲೆ ಅನ್ಸುತ್ತೆ ಅದರದ್ದು ದುಷ್ಪರಿಣಾಮ ಬಿಟ್ಬಿಟ್ಟು ಅವರು ಸೈಕ್ಯಾಟ್ರಿ ಪೇಷಂಟ್ ಅಂದರೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಆಗುತ್ತೆ. ಈಗ ಅವರು ಚೆನ್ನಾಗಿ ನಮ್ಮ ಕಡೆಯಿಂದ ಬಿಡುಗಡೆ ಹೊಂದಿದ್ದಾರೆ. ನಮ್ಮಲ್ಲಿ 2 ದಿವಸ ಇದ್ದಾರೆ. ನಮ್ಮಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ಬಿಟ್ಟು 2 ದಿವಸ ನಂತರ ಅವರು ಬಿಡುಗಡೆ ಆಗಿ ಹೋಗಿದ್ದಾರೆ. ಮಾಮೂಲು ಮನುಷ್ಯನಿಗೆ ಕೊಟ್ಟರೆ ಆ್ಯಕ್ಚುಲಿ ಏನಾಗುತ್ತೆ, ಅವ್ರಿಗೆ ಸೈಕ್ಯಾಟ್ರಿಕ್ ಇಲ್ನೆಸ್ ಬರುತ್ತೆ, ಅಂದರೆ ಮಾನಸಿಕ ತೊಂದರೆ ಆಗುತ್ತೆ. ಈಗ ನಾವೇನು ಆಮಿಟ್ರಿಪ್ಟಲಿನು ಮತ್ತು ಕೆಲವೊಂದು ಡ್ರಗ್ಸ್ ಹೆಂಗೆ ಕೊಡ್ತೀವೋ ಆ ದಿನದಲ್ಲಿ ಏನಾಗುತ್ತೆ, ದಿನ ನಾವೇನು ಸ್ಟಾರ್ಟ್ ಮಾಡ್ತೀವೋ ಚಲನವಲನ ಅಥವಾ ಅಷ್ಟು ಚಲನತೆ ಇರಲ್ಲ, ಯಾವಾಗಲೂ ಜಡವಾಗಿರ್ತಾರೆ, ಯಾವಾಗ ಮಂಪ್ರು ಇರ್ತಾರೆ, ಕೆಲಸ ಮಾಡೋಕ್ಕೆ ಆಗಲ್ಲ. ಆಮೇಲೆ ದಿನ ಆದಂಗೆಲ್ಲ ಅವರಿಗೆ ಆ ಶ್ವಾಸಕೋಶದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಮತ್ತು ಆಮೇಲೆ ಮಿದುಳಿನ ಮೇಲೂ ಕೂಡ ದುಷ್ಪರಿಣಾಮ ಬೀಳುತ್ತೆ. ಡಾಕ್ಟರ್ ಅವ್ರ ಪ್ರಿಸ್ಕ್ರಿಪ್ಷನ್ ಮೇಲೆನೆ ಮಾತ್ರೆ ಕೊಡಬೇಕಾಗತ್ತೆ. ಇದು ಶೆಡ್ಯೂಲ್ H ಡ್ರಗ್ಸ್ ಅಂತ ಬರ್ತವೆ ನಮ್ಮ ಪ್ರಿಸ್ಕ್ರಿಪ್ಷನ್ ಇದರಲ್ಲಿ. ಸೊ ಯಾವುದೇ ಥರ ಕೌಂಟರ್ ಸೇಲಲ್ಲಿ ಮೆಡಿಕಲ್ ಶಾಪಲ್ಲಿ ಇರಲ್ಲ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇಲೆನೆ ಆ ಆಮಿಟ್ರಿಪ್ಟಲಿನ್ ಏನು ಟ್ಯಾಬ್ಲೆಟ್ಸ್ ಕೊಡ್ತಾರೋ ಕೊಡಲೇಬೇಕಾಗತ್ತೆ.